ಹಾಸಿಗೆ ಶೂಡ್ನಲ್ಲಿ ಶಾಂತಿಗೆ ತಲೆಗೆ ಪೆಟ್ಟು ಬಿದ್ದಿರೋ ಕಾರಣ ಪ್ರಜ್ಞೆ ತಪ್ಪಿ ಮಲ್ಕೊಂಡಿರ್ತಾಳೆ. ಶಾಂತಿ ತನ್ನ ಅತ್ತೆ ಹುಷಾರಾಗ್ಲಿ ಅನ್ನೋ ಕಾರಣಕ್ಕೆ ಮೀನಾ ದೇವ್ರ ಮನೆಗೆ ಬಂದು ರಾಯರನ್ನ ಪ್ರಾರ್ಥಿಸ್ತಾ ಬೇಡ್ಕೊತಾ ಇರ್ತಾಳೆ. ಅದೇ ಸಮಯಕ್ಕೆ ಸೂರ್ಯನು ಸಹ ಅಲ್ಲಿಗೆ ಬರ್ತಾನೆ. ರೀ, ನಿಮ್ ಕೋರಿಕೆ ಏನೇ ಇದ್ರು ಬೇಡ್ಕೊಳ್ಳಿ, ಆ ರಾಯರು ಖಂಡಿತ ಒಂದಲ್ಲ ಒಂದ್ ದಿವಸ ಈಡೇರಿಸ್ತಾರೆ ಅಂತ ಹೇಳಿದಾಗ ಸೂರ್ಯನು ಸಹ ತನ್ನ ತಾಯಿಗೋಸ್ಕರ ತನ್ನ ತಾಯಿ ಪ್ರೀತಿ ಸಿಗ್ಲಿ ಅನ್ನೋ ಕಾರಣಕ್ಕೆ ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ ಎನ್ನೋ ಹಾಡನ್ನ ಹಾಡಳ್ತಾ ಹಳೆ ನೆನಪುಗಳನ್ನ ಮೆಲ್ಕ್ ಹಾಕ್ತಾ ಇರ್ತಾನೆ. ಈ ಕಡೆ ರಂಗನಾಥ್ ಅವರು ಶಾಂತಿ ಪಕ್ಕದಲ್ಲಿ ಕುತ್ಕೊಂಡು ಶಾಂತಿನ ನೋಡ್ಕೊಳ್ತಿರ್ತಾರೆ. ಹಾಗೆ ದೇವರಲ್ಲಿ ಅವರು ಸಹ ಶಾಂತಿ ಬೇಗ ಹುಷಾರಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಶಾಂತಿಗೆ ಎಚ್ಚರ ಆಗುತ್ತೆ. ಆಗ ರಂಗನಾಥ್ ಅವರು ಖುಷಿಯಿಂದ ಆ ವಿಷಯನ ಹೇಳಬೇಕು ಅಂತ ಸೂರ್ಯನ ಹತ್ರ ಬರ್ತಾರೆ. ಹಾಗೆ ಆ ವಿಷಯನ ಹೇಳಿದಾಗ ಎಲ್ಲರೂ ಸಹ ತುಂಬಾ ಖುಷಿ ಆಗ್ತಾರೆ. ಆಗ ಸೂರ್ಯ, ರವಿ, ರಂಗನಾಥ್ ಅವರು ಶಾಂತಿ ಹತ್ರ ಹೋಗ್ತಾರೆ. ಆಗ ಮೀನಾನು ಸಹ ರಾಯರ್ಗೆ ಕೈ ಮುಗಿದು ರಾಯರ ಮಂತ್ರಾಕ್ಷತೆನ ತಗೊಂಡು ಅಲ್ಲಿಂದ ಹೊರಡ್ತಿರುವಾಗ ಶ್ರುತಿ ಮೀನಾ ಹತ್ರ ಬಂದು ಮೀನಾ ಕಣ್ಣೀರನ್ನ ಒರೆಸ್ತಾ, ನಿಮ್ಮಿಬ್ಬರು ಪ್ರೀತಿನೇ ಅತ್ತಿಗೆ ಪ್ರಜ್ಞೆ ಬರೋ ಹಾಗೆ ಮಾಡಿದ್ದು, ಈ ಪ್ರಾರ್ಥನೆಯಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂದ್ರೆ ನೀವು ದೊಡ್ಡದಾಗಿ ಏನೋ ಕೇಳ್ಬೋದಿತ್ತಲ್ಲ ಅಂತ ಹೇಳಿದಾಗ, ನೋಡ್ ಶ್ರುತಿ, ಆ ರಾಯರ್ಗೆ ಏನ್ ಕೊಡ್ಬೇಕು ಅಂತ ಚೆನ್ನಾಗೇ ಗೊತ್ತು, ಕೊಡ್ತಾರೆ ಅಂತ ಎಲ್ಲ ಕೇಳೋದು ತಪ್ಪಲ್ವಾ, ಬನ್ನಿ ಅತ್ತೆನ ನೋಡೋಣ ಅಂತ ಹೇಳಿ ರೂಮಿಗೆ ಹೋಗ್ತಾರೆ ಇಬ್ರು. ಆಗ ಮೀನಾ ರಾಯರ ಮಂತ್ರಾಕ್ಷತೆನ ಶಾಂತಿ ತಲೆ ಮೇಲೆ ಹಾಕ್ತಾಳೆ. ಹಾಗೆ ರಂಗನಾಥ್ ಅವರು ಸಹ ಶಾಂತಿ ತಲೆ ಸವರ್ತಾ ಶಾಂತಿ ಎಚ್ಚರವಾಗು ಅಂತ ಹೇಳ್ತಿರ್ತಾರೆ. ಆಗ ನಿಧಾನವಾಗಿ ಶಾಂತಿಗೆ ಎಚ್ಚರ ಆಗುತ್ತೆ. ನಿಧಾನವಾಗಿ ಕಣ್ ಬಿಡ್ತಾಳೆ ಶಾಂತಿ. ಹಾಗೆ ತನ್ನ ಸುತ್ತಲಿರೋರೆಲ್ಲರನ್ನೂ ನೋಡ್ತಾ ಇರ್ತಾಳೆ. ಶಾಂತಿಗೆ ತಲೆಗೆ ಪೆಟ್ಟು ಬಿದ್ದಿರೋ ಕಾರಣ ಹಳೆ ನೆನಪುಗಳು ಯಾವುದೂ ಇರಲ್ಲ. ಎಚ್ಚರಗೊಂಡ ಶಾಂತಿಗೆ ಎಲ್ಲರೂ ಹೇಗಿದೆಯಾ ಅಂತ ಪ್ರಶ್ನೆ ಮಾಡ್ತಾ ಇರ್ತಾರೆ. ಆಗ ಶಾಂತಿ, ನನಗೆ ಯಾಕೋ ಮಂಪ್ರು ಏನೂ ಸರಿಯಾಗಿ ನೆನಪಾಗ್ತಾನೆ ಇಲ್ಲ ಅಂತ ಹೇಳ್ತಿರುವಾಗ ಮೀನಾ, ಅತ್ತೆ ನನ್ನಿಂದನೇ ತಪ್ಪಾಗಿದ್ದು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾ ಇರ್ತಾಳೆ. ಏನ್ ತಪ್ಪು ಅಂತ ಶಾಂತಿ ಕೇಳಿದಾಗ, ಅದು ಶಾಂತಿ, ನೀನು ಹುಷಾರಿಲ್ಲದೆ ಮಲ್ಕೊಂಡಿದ್ಯಲ್ಲ, ನೀನು ಹುಷಾರಾಗ್ಲಿ ಅಂತ ಹೇಳಿ ಈ ಸೂರ್ಯ ಮೀನನೇ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ವ್ರತ ಮಾಡಿ ನಿನ್ನ ಉಳಿಸ್ಕೊಂಡಿದ್ದು ಅಂತ ಹೇಳ್ತಾರೆ ರಂಗನಾಥ್. ಆಗ ಶಾಂತಿ ಮೀನಾಗೆ ಸನ್ನೆ ಮಾಡಿ ತನ್ನ ಪಕ್ಕದಲ್ಲಿ ಕುತ್ಕೊಳಕಂತ ಹೇಳ್ತಾಳೆ. ಹಾಗೆ ಮೀನಾ ತಲೆ ಸವರ್ತಾ, ನನಗೆ ಯಾಕೋ ನೀನು ತುಂಬಾ ಒಳ್ಳೆಯವಳು ಅಂತ ಅನ್ನಿಸ್ತಾ ಇದೆ, ನನಗೋಸ್ಕರ ತುಂಬಾ ಕಷ್ಟಪಡ್ತಿದೀಯಲ್ವಾ ಅಂತ ಹೇಳಿ ಕೇಳಿದಾಗ ಆ ಮಾತು ಕೇಳಿ ಮನೆಯವರೆಲ್ರಿಗೂ ಆಶ್ಚರ್ಯ ಆಗುತ್ತೆ. ಹಾಗೆ ಖುಷಿನೂ ಸಹ ಆಗುತ್ತೆ. ಆಗ ಮೀನಾ, ಅತ್ತೆ ನಾನು ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಆಗ ರಂಗನಾಥ್ ಅವರು, ಅತ್ತೆ ಹುಷಾರಾಗ್ಲಿ ಅಂತ ಕೇಳ್ಕೊಳ್ಳೋ ಸೊಸೆ, ಹಾಗೆ ಅಮ್ಮನ್ನೇ ದೇವ್ರ ತರ ನೋಡ್ಕೊಳ್ಳೋ ಮಗ, ನೀನೇ ಅದೃಷ್ಟವಂತೆ ಶಾಂತಿ ಅಂತ ಶಾಂತಿನ ಹೊಗಳ್ತಾ ಇರ್ತಾರೆ. ಆಗ ಶಾಂತಿ, ನನ್ನನ್ನ ದೇವ್ರ ರೀತಿನ, ಹೌದು ಕಣಮ್ಮ, ಈ ಸೂರ್ಯನೇ ನಿನ್ ಮಗನೇ ನಿನ್ನನ್ನ ದೇವ್ರ ರೀತಿ ಪೂಜಿಸೋದು ಅಂತ ಹೇಳಿದಾಗ ಸೂರ್ಯ ದುಃಖನ ತಡೆಯೋಕ್ಕಾಗದೆ ಅಲ್ಲಿಂದ ಹೊರಡ್ತಾನೆ. ತಾಯಿ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇರೋ ಸೂರ್ಯ ನೋವಲ್ಲಿ ನಿಂತ್ಕೊಂಡಿರ್ತಾನೆ. ಆಗ ಅಲ್ಲಿಗೆ ಬಂದ ಶಾಂತಿ ಸೂರ್ಯನಿಗೋಸ್ಕರ ಕಣ್ಣೀರು ಹಾಕ್ತಾ ಇರ್ತಾಳೆ. ಆಗ ಮನೆಯವರೆಲ್ಲರೂ ಅಲ್ಲಿಗೆ ಬರ್ತಾರೆ. ಆಗ ಶಾಂತಿ ರಂಗನಾಥ್ ಅವ್ರ ಹತ್ರ ಹೋಗಿ, ರೀ, ಸೂರ್ಯ ನನ್ನ ಮಗ ಅಂತ ಹೇಳ್ತಾಳೆ. ಆ ಮಾತು ಕೇಳಿ ಸೂರ್ಯನಿಗೆ ತುಂಬ ಖುಷಿ ಆಗುತ್ತೆ. ಆಗ ಸೂರ್ಯ ನನ್ನ ಕಂದ ಅಂತ ಹೇಳಿ ಸೂರ್ಯನ ಹತ್ರ ಬರ್ತಾಳೆ. ಆಗ ಸೂರ್ಯ, ಸಕ್ರೆ ಅಂತ ಹೇಳ್ತಾನೆ. ಆಗ ಏನೋ ಇದು ಸಕ್ಕರೆ ಕೊಕ್ಕರೆ ಅನ್ಕೊಂತ ಅಮ್ಮ ಅಮ್ಮ ಅಂತ ಕರೆಯೋ ಅಂತ ಹೇಳಿದಾಗ ಆ ಮಾತು ಕೇಳಿ ಸೂರ್ಯನಿಗೆ ತುಂಬ ಖುಷಿ ಆಗುತ್ತೆ. ಆಗ ಸೂರ್ಯ ಖುಷಿಯಲ್ಲಿ ನೆಲನೇ ಕುಸಿದು ಹೋಯ್ತು ಅನ್ನೋ ರೀತಿ ಶಾಂತಿ ಮುಂದೆ ಮಂಡಿ ಊರಿ ಕುತ್ಕೋತಾನೆ, ಕಣ್ಣೀರು ಹಾಕ್ತಾ ಇರ್ತಾನೆ. ತಾಯಿ ಪ್ರೀತಿಗೋಸ್ಕರ ಹಂಬಲಿಸ್ತಿರೋ ಸೂರ್ಯನಿಗೆ ಕೊನೆಗೂ ತಾಯಿ ಪ್ರೀತಿ ಸಿಗುತ್ತೆ. ಆಗ ಸೂರ್ಯ ಕಣ್ಣೀರು ಹಾಕ್ತಾ ಇರ್ತಾನೆ. ಆಗ ಶಾಂತಿ ಸೂರ್ಯನ ಕಣ್ಣೀರನ್ನ ಒರೆಸಿ, ನೀ ನನ್ನ ಕಂದ ಕಣೋ ಅಂತ ಹೇಳಿ ಸೂರ್ಯನ ತಪ್ಕೊಂಡು ತಾಯಿ ಪ್ರೀತಿ ತೋರಿಸ್ತಾ ಇರ್ತಾಳೆ. ಆಗ ಸೂರ್ಯ ಖುಷಿಯಲ್ಲಿ ಶಾಂತಿ ತೊಡೆ ಮೇಲೆ ಮಲ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾನೆ. ಹಾಗೆ ಶಾಂತಿ ಪಾದನ ಮುಟ್ಟಿ ತನ್ನ ಕಣ್ಣಿಗೆ ಒತ್ಕೋತಾನೆ. ಆಗ ಶಾಂತಿ ಸೂರ್ಯನ ಮೇಲೆಬ್ಬಿಸಿ ಸೂರ್ಯನ ಹಣೆಗೆ ಮುತ್ತಿಟ್ಟು ಪ್ರೀತಿಸ್ತಾ ಇರ್ತಾಳೆ. ಆಗ ಆ ಪ್ರೀತಿನ ಕಂಡು ಮನೆಯವರೆಲ್ಲರಿಗೂ ತುಂಬ ಖುಷಿ ಆಗುತ್ತೆ. ಖುಷಿಯಲ್ಲಿ ಮನೆಯವರೆಲ್ಲರೂ ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಶಾಂತಿ, ಯಾಕೆಲ್ಲರೂ ಕಣ್ಣೀರು ಹಾಕ್ತಾ ಇದ್ದಾರೆ, ಏನಾಯಿತು, ಯಾಕೋ ಕಂದ, ನನಗೆ ಹುಷಾರಿಲ್ಲ ಅಂತ, ನಾನು ಇವಾಗ ಹುಷಾರಾಗಿದ್ದೀನಿ, ಇರಿ ಎಲ್ರಿಗೂ ಜ್ಯೂಸೋ ನೀರೋ ತೊಗೊಂಬರ್ತೀನಿ ಅಂತ ಹೇಳ್ತಾಳೆ. ಆ ಮಾತು ಕೇಳಿ ಮನೆಯವರೆಲ್ರಿಗೂ ಆಶ್ಚರ್ಯ ಆಗುತ್ತೆ. ಆಗ ಮೀನಾ, ಅತ್ತೆ ನೀವು ಸುಧಾರಿಸ್ಕೊಳ್ಳಿ, ನಾನು ಮಾಡ್ಕೊಂಬರ್ತೀನಿ ಅಂತ ಹೇಳಿದಾಗ, ಅಯ್ಯೋ ನಾನು ಇಷ್ಟೊತ್ತನ ಸುಧಾರಿಸ್ಕೊಂಡೇ ಇದ್ದೀನಿ, ನಾನು ಮಾಡ್ಕೊಂಬರ್ತೀನಿ, ಬಾರಮ್ಮ ಶ್ರುತಿ, ನಿಂಬೆ ಹಣ್ಣು ಎಲ್ಲಿದೆ ಅಂತ ತೋರಿಸು, ಎಲ್ರಿಗೂ ಜ್ಯೂಸ್ ಮಾಡ್ಕೊಂಬರೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಆಗ ಸೂರ್ಯ ಹಾಗೂ ಮನೆಯವರೆಲ್ರಿಗೂ ತುಂಬ ಖುಷಿ ಆಗುತ್ತೆ. ಇದನ್ನೆಲ್ಲ ರೂಮ್ ಹತ್ರನೇ ನಿಂತ್ಕೊಂಡು ರೋಹಿಣಿ ಗಮನಿಸ್ತಾ ಇರ್ತಾಳೆ. ಇದನ್ನೆಲ್ಲ ನೋಡಿ ರೋಹಿಣಿ ಅಲ್ಲಿಂದ ಹೊರಡ್ತಾಳೆ.
ಆಗ ಸೂರ್ಯ, ಅಪ್ಪ ನನಗೆ ಕೊನೆಗೂ ಅಮ್ಮನ ಪ್ರೀತಿ ಸಿಕ್ಬಿಡ್ತಪ್ಪ ಅಂತ ಹೇಳಿ ರಂಗನಾಥ್ ಅವ್ರನ್ನ ಖುಷಿಯಿಂದ ತಪ್ಕೊಂಡು ಮಾತಾಡ್ತಾ ಇರ್ತಾನೆ. ಹಾಗೆ ಮೀನನ ಹತ್ರ ಬಂದು ಸಕ್ಕರೆ ನನ್ನ ಮಗ ಅಂತ ಕರೆದ್ಬಿಟ್ರು ಅಂತ ಹೇಳಿ ತುಂಬ ಖುಷಿಯಿಂದ ಹೇಳ್ತಿರುವಾಗ, ನೋಡಿ ಆ ರಾಯರಿಗೆ ನಿಮ್ಮ ಪ್ರಾರ್ಥನೆ ಕೇಳಿದ್ದೆ, ನೀವು ಇನ್ಮುಂದೆ ಅವ್ರನ್ನ ಸಕ್ಕರೆ ಅಂತ ಕರಿಬೇಡಿ, ಅಮ್ಮ ಅಂತ ಕರೀರಿ ಅಂತ ಹೇಳ್ತಿರ್ತಾಳೆ. ಆಗ ರವಿನೂ ಸಹ ಸೂರ್ಯನಿಗೆ, ಹೌದು ಕಣೋ ಸೂರ್ಯ, ಅಮ್ಮ ಬದಲಾಗಿದ್ದಾರೆ, ಆ ದೇವರೇ ಬದಲಾಯಿಸಿದ್ದು, ನಿನಗೋಸ್ಕರ ಬದಲಾಯಿಸಿದ್ದಾರೆ ಅಂತ ಹೇಳ್ತಿರುವಾಗ ರಂಗನಾಥ್ ಅವರು, ನೋಡೋ ಸೂರ್ಯ, ಇಷ್ಟು ವರ್ಷ ನೀನು ಯಾವ ತಾಯಿ ಪ್ರೀತಿಗೋಸ್ಕರ ಚಡ್ಪಡಿಸ್ತಾ ಇದೆಯೋ, ಕಣ್ಣೀರು ಹಾಕ್ತಾ ಇದೆಯೋ, ನೋವು ಪಡ್ತಾ ಇದೆಯೋ, ಅದೆಲ್ಲ ಇವತ್ತಿಗೆ ಕೊನೆ ಆಯಿತು ಅಂತ ಹೇಳಿದಾಗ, ಹೌದಪ್ಪ ನನಗೆ ಅಮ್ಮನ ಪ್ರೀತಿ ಸಿಕ್ತು ಅಂತ ಹೇಳಿ ರಂಗನಾಥ್ ಅವ್ರನ್ನ ತಪ್ಕೊಂಡು ತನ್ನ ದುಃಖನ ಹೇಳ್ತಿರ್ತಾನೆ ಸೂರ್ಯ. ರೂಮಲ್ಲಿ ಡೀಲರ್ಸ್ ಜೊತೆ ಮಾತಾಡ್ತಾ ಇರೋ ಮನೋಜನ ಹತ್ರ ಬಂದ ರೋಹಿಣಿ ಶಾಂತಿಗೆ ಎಚ್ಚರವಾಗಿರೋ ವಿಷಯನ ಹೇಳ್ತಾಳೆ. ಆಗ ಮನೋಜ, ಅಮ್ಮ ಎದ್ದ ತಕ್ಷಣ ಮೀನಾಗೆ ಬೈದಿರ್ಬೇಕಲ್ವಾ ಅಂತ ಹೇಳಿದಾಗ, ಬೈದ್ರ ಒಂದು ಮಾತು ಹೇಳಿಲ್ಲ, ಅಲ್ಲಿ ಆಗ್ತಿರೋ ರಂಪ ರಾಮಾಯಣನ ನೀವೇ ನೋಡ್ಬನ್ನಿ ಅಂತ ಹೇಳಿದಾಗ, ಅವ್ರು ಬೈಲಿಲ್ಲ ಅಂದರೆ ಏನಾಯಿತು, ನಾನು ಬೈತೀನಿ ಅಂತ ಹೇಳಿ ಜೋರಾಗಿ ಕೂಗಾಡ್ತಾ ಹಾಲಿಗೆ ಬರ್ತಾನೆ ಮನೋಜ. ಅಮ್ಮ ಅಮ್ಮ ಅಂತ ಕೂಗ್ತಾ ಇರ್ತಾನೆ. ಆಗ ಅಡುಗೆ ಮನೆಯಲ್ಲಿ ಜ್ಯೂಸ್ ಮಾಡ್ತಿರೋ ಶಾಂತಿ ಶ್ರುತಿಗೆ ಅವ್ರು ಯಾರು ಅಂತ ಕೇಳ್ತಾಳೆ. ಆಗ ಶ್ರುತಿ, ಅವರು ನಿಮ್ಮ ದೊಡ್ಡ ಮಗ ಮನೋಜ ಅಂತ ಹೇಳಿ, ಅವರು ಸರಿ ಇಲ್ಲ, ಬರೀ ತಾವು ತಮ್ಮ ಹೆಂಡತಿ ಇಬ್ಬರೇ ಖುಷಿಯಾಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ ಅಂತ ಹೇಳಿದಾಗ, ಹೌದಾ, ಇಂಥ ಮಗನ್ಗ ನಾನು ಜನ್ಮ ಕೊಟ್ಟೆ ಅಂತ ಹೇಳಿ ಮಾತಾಡ್ಕೊತಿರ್ತಾಳೆ ಶಾಂತಿ. ಆಗ ಮನೋಜ, ಏನು ಮೀನಮ್ಮ, ನೀನು ಮಾಡಿದ ಸರಿನಾ, ಅಮ್ಮ ಎಲ್ಲ ವಿಷಯಕ್ಕೂ ನಿನ್ನ ಬೈತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಒಂದೇ ಸರಿ ಹಾಗೆ ಮಲಗಿಸ್ಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ಯಾ ಅಂತ ಹೇಳಿ ಮೀನಾ ಮೇಲೆ ರೇಗಾಡ್ತಾ ಇರ್ತಾನೆ. ಆಗ ರಂಗನಾಥ್ ಅವರು ಮನೋಜನ್ಗೆ ಬೈತಾ ಇರ್ತಾರೆ, ಸುಮ್ಮನೆ ಇರೋ, ಅವಳೇನು ಬೇಕು ಅಂತ ಮಾಡಿಲ್ಲ ಅಂತ ಹೇಳ್ತಿರ್ತಾರೆ. ಆಗ ರೋಹಿಣಿ, ಏನು ಮಾವ ನೀವು ತಪ್ಪು ಮಾಡಿದ್ದು, ಮೀನಾ ಅವ್ರನ್ನ ಬೈಯೋದು ಬಿಟ್ಟು ಮನೋಜನ್ಗೆ ಬೈತಾ ಇರ್ತಾರೆ, ಅವ್ರಿಗೆ ತಾಯಿ ಅಂದರೆ ಪ್ರೀತಿ ಇರಲ್ವಾ ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ರಂಗನಾಥ್ ಅವರು, ತಾಯಿಗೆ ಹುಷಾರಿಲ್ದಾಗ ತಾಯಿ ಪಕ್ಕದಲ್ಲಿ ಕುತ್ಕೊಂಡು ಆರೈಕೆ ಮಾಡಬೇಕು, ಅದನ್ನು ಬಿಟ್ಟು ರೂಮಲ್ಲಿ ಕುತ್ಕೊಂಡು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಚಕ್ಲಿ ನಿಪ್ಪೆಟ್ಟು ಮೇಯೋದಲ್ಲ ಅಂತ ಹೇಳಿ ಬೈತಾ ಇರ್ತಾರೆ. ಆಗ ಮೀನಾ, ತಪ್ಪಾಗಿದೆ ರೋಹಿಣಿ ಅವರೇ, ನಾನು ಬೇಕು ಅಂತ ಮಾಡಿಲ್ಲ ಅಂತ ಕೇಳ್ಕೊತಾಳೆ. ಆಗ ಮನೋಜ ಕೋಪದಿಂದ, ಅಮ್ಮಂಗೆ ಪ್ರಜ್ಞೆ ಹೋದಾಗಲೇ ನಿನಗೆ ಒಂದು ಬಾರಿಸ್ಬೇಕಾಗಿತ್ತು, ಆದರೆ ಈಗ ಬಾರಿಸ್ತೀನಿ, ಅದು ಯಾರೇ ಬಂದರೂ ಪರವಾಗಿಲ್ಲ ಅಂತ ಹೇಳ್ತಿರ್ತಾನೆ. ಆಗ ಸೂರ್ಯ, ಏನೋ ನೀನು ಅವಳೇನೋ ತಪ್ಪು ಮಾಡಿದ್ಲು ಅಂತ ಹೇಳಿ ಮನೋಜನ ಮೇಲೆ ಏರ್ಕೊಂಡು ಹೋಗ್ತಾನೆ. ಆಗ ರಂಗನಾಥ್ ಅವರು, ಈಗ ಒಳ್ಳೇದಾಗಿದೆ, ಅದನ್ನು ಹಾಳು ಮಾಡ್ಕೋಬೇಡ ಸೂರ್ಯ, ಸುಮ್ಮನೆ ತಾಳ್ಮೆಯಿಂದ ಇರು ಅಂತ ಹೇಳಿ ಸುಮ್ಮನಾಗಿಸ್ತಾರೆ. ಆಗ ಮನೋಜ ಮತ್ತೆ, ಈ ಸರಿ ಯಾರು ಬಂದರೂ ನಾನು ಕೇಳೋದಿಲ್ಲ ಅಂತ ಹೇಳಿ ಮೀನಾ ಮೇಲೆ ಕೈ ಎತ್ತೋಕಂತ ಹೋಗ್ತಾನೆ. ಆಗ ಶಾಂತಿ ಬಂದು ಜೋರಾಗಿ ಮನೋಜನ್ ಕೆನ್ನೆಗೆ ಹೊಡಿತಾಳೆ. ನೀನ್ ಯಾರೋ ನನ್ನ ಸೊಸೆ ಕೆನ್ನೆಗೆ ಹೊಡೆಯೋಕೆ, ಒಂದು ಹೆಣ್ಮಗಳ ಜೊತೆ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಕಲಿಸಿಲ್ವಾ ನಿನಗೆ, ನಿನ್ನಂಥ ಮಗನಿಗೆ ನಾನು ಜನ್ಮ ಕೊಟ್ಟನಾ ಅಂತ ಹೇಳಿ ಮೀನಾ ಪರವಾಗಿ ಮಾತಾಡ್ತಾಳೆ ಶಾಂತಿ. ಆ ಮಾತನ್ನ ಕೇಳಿ ಮನೆಯವರೆಲ್ರಿಗೂ ಆಶ್ಚರ್ಯ ಆಗುತ್ತೆ. ಆಗ ಮನೋಜ, ಅಮ್ಮ ನಾನು ಕಣಮ್ಮ ನಿನ್ನ ಮುದ್ದಿನ ಮಗ ಮನೋಜ, 5 ಡಿಗ್ರಿ, ಏನಮ್ಮ ನೀನು ನನ್ನ ಪರವಾಗಿ ಮಾತಾಡೋದು ಬಿಟ್ಟು ಅವಳ ಪರವಾಗಿ ಮಾತಾಡಿದ್ಯಾ, 5 ಡಿಗ್ರಿ ತೊಗೊಂಡು ಏನೋ ಮಾಡಬೇಕು, ಒಂದು ಹೆಣ್ಣಿನ ಜೊತೆ ಹೇಗೆ ಮಾತಾಡಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾಳೆ. ಲೋ ಮನೋಜ, ನಿನಗೆ ಬುದ್ಧಿನೇ ಇಲ್ವೇನೋ, ನನ್ನ ಸೊಸೆ ನನಗೋಸ್ಕರ ಪೂಜೆ ವ್ರತ ಮಾಡಿ ನನ್ನನ್ನು ಉಳಿಸ್ಕೊಂಡಿದ್ದಾಳೆ, ಅಂಥವಳ ಮೇಲೆ ಕೈ ಎತ್ತೋಕೆ ಹೋಗ್ತೀಯಾ, ನೀನು ಅವಳಿಗೆ ಕ್ಷಮೆ ಕೇಳಬೇಕು ಅಂತ ಶಾಂತಿ ಹೇಳ್ತಾಳೆ. ಆಗ ಮನೋಜ, ಏನಮ್ಮ ನೀನು, ನಾನು 5 ಡಿಗ್ರಿ ಮನೋಜ, ನಾನು ಇವಳ ಹತ್ರ ಕ್ಷಮೆ ಕೇಳಬೇಕಾ ಅಂತ ಕೇಳಿದಾಗ, ಕೇಳಬೇಕು ಕಣೋ, ಇಲ್ಲ ಅಂದರೆ ನಿನಗೆ ಈ ಮನೇಲಿ ಅನ್ನ ನೀರು ಇಲ್ಲ ಅಂತ ಹೇಳ್ತಾಳೆ. ಹಾಗೆ ರೋಹಿಣಿಗೆ, ಏನಮ್ಮ ಈಗಲೂ ನೀನು ನಿನ್ನ ಗಂಡನಿಗೆ ಬುದ್ಧಿವಾದ ಹೇಳಲ್ವಾ ಅಂತ ಬೈತಿರುವಾಗ ಮನೋಜ್, ಕ್ಷಮೆ ಕೇಳ್ಬಿಡಿ ಮನೋಜ್ ಅಂತ ಹೇಳಿ ರೋಹಿಣಿನೂ ಹೇಳ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು, ನಿಮ್ಮಮ್ಮ ಹೇಳಿದ್ದೆ ಫೈನಲ್, ಕ್ಷಮೆ ಕೇಳ್ಬಿಡು ಅಂತ ಹೇಳಿದಾಗ ಮನೋಜ ಒಲ್ಲದ ಮನಸ್ಸಿಂದ ಮೀನನ ಹತ್ರ ಕ್ಷಮೆ ಕೇಳಿ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಡ್ತಾನೆ. ಹಾಗೆ ರೋಹಿಣಿಯೂ ಸಹ ಅಲ್ಲಿಂದ ಹೊರಡ್ತಾಳೆ. ತನ್ನನ್ನು ಪ್ರಾಣಕ್ಕಿಂತ ಪ್ರೀತಿ ಮಾಡೋ ತನ್ನಮ್ಮ ತನ್ನ ಕಪಾಳಕ್ಕೆ ಹೊಡೆದನ್ನ ನೆನೆಸ್ಕೊಂಡು ಮನೋಜ ದುಃಖದಿಂದ ರೂಮಿಗೆ ಬಂದು ಕಣ್ಣೀರು ಹಾಕ್ತಾ ಇರ್ತಾನೆ. ಆಗ ರೋಹಿಣಿ, ಅತ್ತೆ ಈ ಪಾರಿ ಚೇಂಜ್ ಆಗೋದಕ್ಕೆ ಏನಾದರೂ ಕಾರಣ ಇದ್ದೇ ಇರಬೇಕಲ್ಲ, ಆ ಮೀನಾ ಏನಾದರೂ ಮಾಟ ಮಂತ್ರ ಮಾಡಿಸ್ಕೊಂಡು ಬಂದಿರ್ಬೋದಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಮನೋಜ ಕಣ್ಣೀರಿಡ್ತಾ, ನನಗೋಸ್ಕರ ಯಾರೂ ಇಲ್ಲ, ನನ್ನ ಜೀವನ ಬರ್ಬಾದಾಗೋಯ್ತು ಅಂತ ಹೇಳ್ತಿರುವಾಗ, ನಿಮಗೋಸ್ಕರ ನಾನಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ನೀನು ಬರೀ ಸುಳ್ಳಿ ಅಂತ ರೋಹಿಣಿಗೆ ಬೈದಾಗ ರೋಹಿಣಿಗೆ ತುಂಬ ಕೋಪ ಬರುತ್ತೆ. ಹೌದ್ರಿ, ನಾನು ಸುಳ್ಳು ಹೇಳಿದೆ, ತಂದೆ ತಾಯಿ ಇಲ್ಲದೆ ಒಬ್ಬಂಟಿಯಾಗಿ ಜೀವನ ಕಟ್ಕೋಬೇಕಾಗಿತ್ತು, ಅದಕ್ಕೋಸ್ಕರ ಸುಳ್ಳು ಹೇಳಿದೆ, ಆದರೆ ನಾನು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನಿಮ್ಗೆ ಅದು ಲಾಸ್ ಏನೋ ನಷ್ಟೇನೋ ಅದನ್ನು ಬೊಗಳ್ರಿ ಅಂತ ಜೋರು ಮಾಡ್ತಾಳೆ. ಆಗ ಮನೋಜನ್ಗೂ ಕೋಪ ಬರುತ್ತೆ. ಯಾಕೋ ವಯಸ್ಸು ತುಂಬ ರೈಸ್ ಆಯ್ತಲ್ಲ, ಇದು ಸರಿ ಇರಲ್ಲ ಅಂತ ರೋಹಿಣಿಗೆ ವಾರ್ನ್ ಮಾಡ್ತಾನೆ. ಹೌದ್ರಿ, ಯಾವುದೇ ರಕ್ತ ಸಂಬಂಧ ಇಲ್ಲದೆ ನಿಮಗೋಸ್ಕರ ನನ್ನ ಜೀವನನೇ ಮುಡುಪಾಗಿಟ್ಟಿದ್ದೀನಿ, ನಿಮಗೆ ಅದ್ರ ವ್ಯಾಲ್ಯೂವೇ ಗೊತ್ತಿಲ್ಲ, ಒಂದು ಸಾರಿ ಆದರೂ ನೀವು ನನ್ನ ಪರವಾಗಿ ನಿಂತಿಲ್ಲ,
ಅಮ್ಮಂಗೆ ಎದುರಾಗಿ ಮಾತಾಡಿಲ್ಲ, ಅಕ್ಕಪಕ್ಕದವರು ಮಾತಾಡಿದರೆ ಒಂದು ಮಾತು ಹೇಳಿಲ್ಲ. ಕೊನೆ ಪಕ್ಷ ಹೆಂಡತಿ ಅನ್ನೋ ಪ್ರೀತಿನೂ ಇಲ್ಲ, ನೀವ್ಯಾವ ಸೀಮೆ ಗಂಡರಿ ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾಳೆ. ಆಗ ಮನೋಜ ಅನ್ನು ಇವಾಗ ನೀನನ್ನು, ನಾಳೆ ಅಪ್ಪ ಅಮ್ಮ, ನಾಡ್ದು ಸೂರ್ಯ ರವಿ ಎಲ್ಲರೂ ಮಾತಾಡ್ತಾರೆ, ನಾನು ಬದುಕಿದ್ದು ಪ್ರಯೋಜನ ಇಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅಂತ ಕಣ್ಣೀರು ಹಾಕ್ತಾ ಇರ್ತಾನೆ. ಆಗ ರೋಹಿಣಿ ಅಯ್ಯೋ ಮನೋಜ್ ಸಾರಿ, ತಪ್ಪಾಯಿತು ನನ್ನಿಂದ ಅಂತ ಹೇಳಿ ಮತ್ತೆ ಮನೋಜನ್ಗೆ ಸಮಾಧಾನ ಮಾಡ್ತಾಳೆ. ಆಗ ಮನೋಜ ನಾನು ಯಾರು ಇಲ್ಲದೆ ಇದ್ರೂ ಇದ್ಬಿಡ್ತೀನಿ, ಆದರೆ ನನಗೆ ಅಮ್ಮನ ಪ್ರೀತಿ ಇಲ್ದೇ ಅಮ್ಮ ಇಲ್ದೇ ಇರೋಕ್ಕಾಗಲ್ಲ ಅಂತ ಹೇಳಿದಾಗ, ನೋಡಿ ಮನೋಜ ಇವತ್ತಲ್ಲ ನಾಳೆ ಅತ್ತೆ ಒಂದಲ್ಲ ಒಂದು ದಿವಸ ನಿಮಗೆ ಹತ್ರ ಆಗೇ ಆಗ್ತಾರೆ, ಅವ್ರು ಹುಷಾರು ಆಗೇ ಆಗ್ತಾರೆ ಅಂತ ಹೇಳಿ ಮನೋಜನ್ಗೆ ಸಮಾಧಾನ ಮಾಡ್ತಾ ಇರ್ತಾಳೆ.